ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಒಂದು ವಿಡಿಯೋಗಳಿಗಾಗಿ ನಿಮಗೆ ಒಂದು ನೋಟಿಫಿಕೇಶನ್ ಸಿಗ್ತದೆ. ಹಾಗಾಗಿ ಬನ್ನಿ ಶ್ಲೋಕದ ಒಂದು ಅರ್ಥವನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನೆ. ಮೂರು ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ, ನನಗೆ ಯಾವುದರ ಅಭಾವವೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ ಅಂತ ಹೇಳಿದ್ರೆ, ಯಾರಿಗೆ ಅಹಂಕಾರ ಅನ್ನೋದು ಇರುವುದಿಲ್ಲ ಅವನು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ಪದೇ ಪದೇ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಇದೆ ಅಂತ ಹೇಳಿ, ನಾನು ನನ್ನದು ಅನ್ನೋ ಅಹಮನ್ನು ಬಿಟ್ಟಾಗ ಮಾತ್ರ ಒಂದು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಇದೆ. ಹಾಗಾಗಿ ನಮ್ಮಲ್ಲಿ ಎಲ್ಲಿ ತನಕ ನಾನು ನನ್ನದು ಅನ್ನೋ ಅಹಮನ್ನು ಬಿಡುವುದಿಲ್ಲವೋ ಅಲ್ಲಿ ತನಕ ಕೂಡ ನಮ್ಮಲ್ಲಿ ಒಳ್ಳೆತನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಈ ಭಗವದ್ಗೀತೆಯ ಒಂದು ಒಳ್ಳೆಯ ಒಂದು ಥಾಟ್ ಅಂತಾನೆ ಹೇಳ್ಬೋದು. ಎಲ್ಲಿ ತನಕ ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಕೂಡ ನಮ್ಮಲ್ಲಿ ಒಂದು ಅಹಂಕಾರವನ್ನು ಬರಲ್ಲ ನೋಡಿ, ಅವರು ನಿಜವಾದ ವ್ಯಕ್ತಿಗಳು. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳುವುದಾದರೆ ಪ್ರೇಮಾನಂದ ಮಹಾರಾಜರಾಗಿರ್ಬೋದು, ಅವರಲ್ಲಿ ಯಾವತ್ತೂ ಕೂಡ ಅಹಂಕಾರ ಅನ್ನೋದಿಲ್ಲ. ಅಷ್ಟೇ ಯಾಕೆ ಮೋದಿಜಿಯವರಾಗಿರ್ಬೋದು, ಅಷ್ಟೇ ಅಲ್ಲದೆ ಒಂದು ದೊಡ್ಡ ದೊಡ್ಡ ಜ್ಞಾನಿಗಳಾಗಿರ್ಬೋದು, ಅವರಿಗೆ ಯಾವತ್ತೂ ಕೂಡ ಒಂದು ಏನ್ ಹೇಳ್ತಾರೆ ಅಹಂ ಅನ್ನೋದು ಇಲ್ಲ. ಹೊರತಾಗಿ ಅವರಲ್ಲಿ ಯಾವತ್ತೂ ಕೂಡ ನನ್ನದು ಏನೂ ಇಲ್ಲ, ಎಲ್ಲ ಕೂಡ ಭಗವಂತನ ಅನ್ನೋ ಒಂದು ಅದೇ ನಿಜವಾದ ಒಂದು ಪರಮ ಭಕ್ತನ ಒಂದು ಸಂದೇಶ ಅಂತಾನೆ ಹೇಳ್ಬೋದು. ಯಾವುದು ಕೂಡ ಕರ್ತವ್ಯ ಇಲ್ಲ ಅನ್ನೋದನಿಗೆ ಮೂರು ಲೋಕಗಳಲ್ಲಿ ಕೂಡ ಒಂದು ಅವನಿಗೆ ಕಾರ್ಯವನ್ನೇ ಇರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ದೇವೋತ್ತಮ ಪರಮ ಪುರುಷ ಈ ಮಹಾಯುದ್ಧಕ್ಕೆ ಎಳೆದಿದ್ದಾರಂತ ಹೇಳಿದ್ರೆ ಅವರಿಗೆ ಮಾಡುವಂತದ್ದು ಏನಿತ್ತು ಹೇಳಿ? ಆದ್ರೂ ಕೂಡ ಒಂದು ಭಕ್ತನ ಒಂದು ಸಹಾಯಕ್ಕಾಗಿ ಬಂದ್ರು ಅಂತ ಹೇಳಿದ್ರೆ, ರಕ್ಷಣೆಗಾಗಿ ಬಂದು ನಿಂತರು ಒಂದು ಪರಮ ಪುರುಷ ಶ್ರೀಕೃಷ್ಣರು. ಹಾಗಾಗಿ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರ್ಮ ಮಾಡುವುದಷ್ಟೇ ನಮ್ಮ ಕೆಲಸ, ಹೊರತಾಗಿ ಪ್ರತಿಫಲ ಬಯಸುವುದು ನಮ್ಮದೊಂದು ಕರ್ತವ್ಯ ಅಲ್ಲ, ಆದ್ಯತೆ ಅಲ್ಲ, ನಮ್ಮ ಒಂದು ಹಕ್ಕು ಕೂಡ ಅಲ್ಲ ಅನ್ನೋದನ್ನ ಈ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ. ನೀನು ಕರ್ಮವನ್ನು ಮಾಡು, ಅದಕ್ಕೆ ಪ್ರತಿಯಾಗಿ ನಾನು ಒಂದು ಕೊಡ್ತೇನೆ ಅನ್ನೋ ಒಂದು ಸಂದೇಶ ಈ ಭಗವದ್ಗೀತೆಯಲ್ಲಿದೆ. ಶ್ರೀಕೃಷ್ಣರು ಅರ್ಜುನರಿಗೆ ಕೊಡಬೇಕಾದದ್ದು ಏನೂ ಕೂಡ ಇಲ್ಲ, ಆದ್ರೆ ತನ್ನ ಭಕ್ತನಿಗಾಗಿ ಬಂದಂತಹ ಶ್ರೀಕೃಷ್ಣರು ನಮ್ಮ ಬದುಕಲ್ಲಿ ಕೂಡ ಬರ್ತಾರೆ. ನಾವ್ ಯಾವಾಗ ಎಡುತ್ತೀವಿ, ಯಾವಾಗ ಬೀಳ್ತೇವೆ, ಯಾವಾಗ ನಮ್ಮ ಮೇಲೆ ಅಧರ್ಮ ಜಾಸ್ತಿ ಆದಾಗ ಅವರು ಬಂದೇ ಬರ್ತಾರೆ ಅನ್ನೋದನ್ನು ವಿಶ್ವಾಸ ನಂಬಿಕೆಯನ್ನು ಶ್ರೀಕೃಷ್ಣರು ಕೊಟ್ಟಿದ್ದಾರೆ. ನಾವು ತುಂಬಾ ಜನ ಕೇಳ್ತೇವೆ, ಎಷ್ಟೊಂದು ಕಡೆ ಒಂದು ದೇವರ ಸ್ವರೂಪಗಳೇ ಬರ್ಬೇಕಂತಿಲ್ಲ, ಹೊರತಾಗಿ ತನ್ನ ಅವತಾರಗಳು ಬರಬಹುದು, ಒಂದು ಅವರೇ ಬಂದು ನಮ್ಮನ್ನು ಕಾಪಾಡಬಹುದು. ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಒಂದು ವ್ಯಕ್ತಿಗಳಲ್ಲಿ, ಬೇರೆ ಬೇರೆ ಸಹಾಯಗಳಲ್ಲಿ, ಬೇರೆ ಬೇರೆ ಒಂದು ಜಾಗದಲ್ಲಿ, ಹಾಗೆ ಬೇರೆ ಬೇರೆ ವಿಷಯಗಳಿಗೆ ತಕ್ಕ ಹಾಗೆ ಬಂದೇ ಬರ್ತಾರೆ.